ಮಾತಾಡೇ ಬಂದೇವ. ಹ್ಞೂಲಾ ಮಾತಾಡೇ ಬಂದನಿ. ತೀರ್ಮಾನ ತೊಗೊಂಡ್ಬಿಟ್ಟೇನೆ ನಾನು. ಈ ಹಂಗಾರ ಮಾಡಿ ಇದನ್ನ ಬಿಡುಗಡೆ ಮಾಡಿಸಿ ಒಂದು ಒಳ್ಳೆ ಹುಡುಗಿ ನೋಡಿ ಲಗ್ನ ಮಾಡ್ಬೇಕಂತ ತೀರ್ಮಾನ ತೊಗೊಂಡ್ಬಿಟ್ಟರಿ. ಅದಕ್ಕೆ ನೀನು ನಿಮ್ಮ ಅಪ್ಪ ಹೋಗಿ ನಡಂತರ ಇಷ್ಟೆಲ್ಲ ಮಾತಾಡಿ ಬಂದ್ಬಿಟ್ರನ. ಅಲ್ಲ ಏನಾರ ಮಾತಾಡಿ ಮಾಡಿ ಬಗೆಹರ್ಸನ ಅಂತ ಅನ್ನೋದು ಬಿಟ್ಟು ನಿನ್ನ ಬುದ್ಧಿ ಬುಕಾಲಿ ಎಲ್ಲಿಟ್ಟಿ ನೀನು? ಹೋಗಿ ಮಾತಾಡಿ ಆಗ್ಲಿ, ಅದೇನದು ಬಿಡುಗಡೆಗೆ ಮಾತಾಡೇ ಬಂದ್ಬಿಟ್ಟಿ ಅಲ್ಲ. ಈಗ ಬೇಡ, ಇವೆಲ್ಲ ಬೇಡ. ಊರಾನ್ ಮಂದಿ ಏನು ಅನ್ಬೇಕು? ಬೇಡ ಬೇಡ, ಆಕಿಗೆ ಬ್ಯಾರ ಇರ್ಬೇಕನ್ನೋದು ಅಷ್ಟು ಆಸೆ ಇತ್ತಂದ್ರೆ ಆಗ್ವಲ್ತಕ್ಕ ಅದು. ಪಾಪ ಅವ್ರಿಬ್ರನ್ನೇ ಇಲ್ಲೇ ಬೇಕಾದ್ರೆ ಒಂದು ಮನಿ ಮಾಡಿ ಇಲ್ಲೇ ನಮ್ಮ ಹಿತ್ತಲಾಗ ಇಟ್ರಾತ್, ಮತ್ತೇನು ಮಾಡೋದು? ಓ ಅಯ್ಯೋ ದೇವ್ರೇ, ಬೇರೆ ಮನೆ ಮಾಡಿಡ್ತೀರ? ಅಲ್ಲ ನಿಮ್ಗೇನು ತೆಲಿಕ ಬರಬರಿ ಐತೆ ಇಲ್ಲ ನಿಮ್ಗೆ? ಬೇರೆ ಮನೆ ಮಾಡಿಡ್ತಾರಂತೀವ್ರಿ. ಯಾಕ್ರಿ ಬೇರೆ ಮನೆ ಮಾಡಿ ಯಾಕೆ ಇಡ್ಬೇಕು? ಕತ್ತಿ ನಿಮ್ದಂದತ್ತಾಗ ನನ್ನ ಮಗ ಅದು ಹಾಕಿ ಬಿಟ್ಟು ಬರ್ಬೇಕು. ಏನು ನಾವು ನನ್ನ ಮಗನ ಬೇರೆ ಇಡ್ಬೇಕು? ನೋಡ್ರಿ ನಾ ಹೇಳ್ತೀನಿ, ಇಂಥವೇನಾರ ಮತ್ತೆ ಆಗಿದ್ರೆ ತೆಗೆದು ಬಿಡ್ರಿ ಮಗನೇ. ಬ್ಯಾರುಕ್ಕೇನಪ್ಪ? ಇಲ್ಲವಾ, ನನಗೆ ಬ್ಯಾರೆ ಮನಿ ಮಾಡಕ್ಕೆ ಇಷ್ಟ ಇಲ್ಲದಕ್ಕಲ್ಲ. ನೀವಿಬ್ರು ಬದುಕಿರೋ ಮಟ್ಟ ನಾನು ಸ್ವಂತ ಮನ್ಯಾಗ ಇರೋದು, ಅದು ನನ್ನ ಮನ್ಯಾಗ ಇರೋದು ನಿಮ್ಮ ಜೊತೆಗೆ. ಹೌದಾ? ಆತ ನೀನು ಬಾಯಿ ಮುಚ್ಕೊಂಡಿರು. ನೀನು ಒಂದು ಪಿಟ್ಟಕ್ಕೆ ಅನ್ಬೇಡ, ಬಾಯಿ ಮುಚ್ಕೊಂಡಿರು. ಆಕಿ ಬಂದು ಇಲ್ಲೇ ಬಾಳೆ ಮಾಡ್ತಾಳ, ನಾ ಹೋಗಿ ಮಾತಾಡಿ ಬರ್ತೇನೆ. ಏನು? ಹೋಗ್ರಿ, ಕಾಲ್ ಬಿಡಕ್ ಹೋಗ್ರಿ. ಸಣ್ಣ ಪುಟ್ಟ ಅತ್ತಿ ಸೊಸಿ ಅಂದ್ಮೇಲೆ ಇರ್ತಾವ್ರಿ ಅತ್ತಿ ಮನ್ಯಾಗ. ಅಷ್ಟಕ್ಕೆ ಬೇರೆ ಮನಿ ಮಾಡೋದನ? ಕತಿ ನಿಮ್ದಂದ ತಗ. ಯಾಕೆ ನಿಮ್ಮವು ಏನು ನನಗೇನು ಸ್ವಲ್ಪ ಮಾತಾಡ್ತಿದ್ಲನ? ಏನೊಂದು ಸಣ್ಣ ಪುಟ್ಟ ಏನು ಬೇಕಾದ್ ಬೈದ್ರು ನಾನು ಸುಮ್ಮನೆ ಇರ್ತಿದ್ನೇ ಇಲ್ಲ ಅನ್ಸರ್ಸ್ಕೊಂಡು. ಕತಿ ನಿಮ್ದೊಂದು ಯಾವತ್ತಾರ ಬೇರೆ ಮನಿ ಮಾಡೋನು, ನಿಮ್ಮ ಅವ್ನ ಬಿಟ್ಬಾ ನಿಮ್ಮ ಅಪ್ಪನ ಬಿಟ್ಬಾ ಅಂದೇನ? ಈಕಿ ಮಾತು ಕೇಳ್ಕೊಂಡು ಇವಾಗ ಕುಣಿಬೇಕನ? ಈಗ ಸುಮ್ಮನೆ ಇರ್ರಿ ನೀವು. ನಾ ಎಲ್ಲ ಮಾತಾಡಿ ಬಂದನಿ. ಅಪ್ಪೆ ನೀ ಬ್ಯಾಡ್ಲಾಕಿನ್ ಬಿಡ್ಲಾ, ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ. ಅತ್ತಿ ಬಗನ ಪಾಪ ಹುಟ್ಟಿತ್ತಂದ್ರು ಹಿಂಗ ಬೇರೆ ಮಾಡ್ತಿದ್ರ? ನಿನಗೈತಿ ನಿನಗ ಮನ್ಯಾಗ ಹೋಗಿ ಹೇಳಿ ಬಂದನಲ್ಲೇ, ನಿನ್ನ ಹುಟ್ಟ ಬಟ್ಟ ಬಾಯಿ ಬಿಡೋದಕ್ಕೆ ನಿನಗೆ ಹೇಳಿ ಬಂದನ್. ನಿನಗೆ ಏನ ಬಾಯಿ ಮುಚ್ಕೊಂಡು ಇರ್ತಾಳೆ ಎಲ್ಲ ಕೇಳ್ರಿ ನಿಮ್ಮ ಮಗಳು ಅಂತೇಳಿ. ಅಲ್ಲ ಮಗ ಕೂಸು ಹುಟ್ಟಿದ್ರೆ ಹಿಂಗ ಬೇರೆ ಮಾಡ್ತಿದ್ರು, ನಾವು ಈಗೇನು ಬೇರೆ ಮಾಡಕತ್ತೇವನ? ಬೆರಿಕೆದಿ ಹೇಳಿ ನೀನು. ಅವು ಬೇರೆ ಆದ್ರೆ ನಾ ಏನು ಮಾಡ್ಬೇಕ? ಅಲ್ಲ ಹೌದು, ಅದೇ ಕೇಳ್ದೆ. ಕೇಳ್ತಿಯಾಕ? ನೋಡಪ್ಪ ನಾ ಹೇಳ್ತೀನಿ ಕೇಳ. ಈಕಿ ಬರಬ್ಬರಿ ಇಲ್ಲ. ನಾ ಹೀಗೆ ಮಾತಾಡಿ ಬಂದನಿ. ಏನು ಅಷ್ಟು ನಾನು ಆಕಿ ಮುಂದೆ ನಿಂತು ಹಿಂಗೆ ನನ್ನ ಮಗ ರೆಡಿ ಅದಾನ ಪತ್ರ ಕೊಡಾಕ, ನಿನಗೆ ನೀ ಅವಂಗ ನಿನಗೆ ಸಂಬಂಧ ಇಲ್ಲ ಅಂತ ಹೇಳಾಕು ರೆಡಿ ಅದಾನ ಎಲ್ಲ ಅಂತೆಲ್ಲ ಮಾತಾಡಿದ್ರು. ಆಕಿ ಬಾಯಾಗರ ಆಗಿಂದಾಗ ಯಾರಾದ್ರೂ ಕಾಲು ಹಿಡ್ಕೊಂಡು ಹತ್ತು ಮತ್ತೆ ಅಯ್ಯೋ ನಾ ಒಂದ ಮನೆ ಬಾಳೆ ಮಾಡ್ತೀನಿ, ನನ್ನ ಗಂಡನ ಬಿಟ್ಟು ನಾ ಇರಲ್ಲ, ಹಿಂಗೆಲ್ಲ ಮಾಡಬೇಡ್ರಿ ಅತ್ತಿಯರ ಅಂತೇಳಿ ಗೋಳಾಡಿ ಕಣ್ಣೀರು ಹಾಕ್ತಿದ್ರು. ಕಾಲು ಹಿಡ್ಕೊಡೋದು ಬೇಡಪ್ಪ, ಸುಡ್ಗಾಡು ಹೋಲತ್ತ ಕಾಲು ಹಿಡಿದು ಮತ್ತೆ ಕಾಲು ಹಿಡಿದು ಜಗ್ಗ ಜಾತಿ ಅದ. ಏನು ಅದು ಬೇಡ. ಹೋಗ್ಲಿ, ಆಕಿ ಕಣ್ಣಾಗ ಒಂದು ಹನಿ ನೀರಾರ ಬರ್ಬೇಕು. ನಾನು ಅವನ ಜೊತೆಗೆ ಬಾಳೆ ಮಾಡ್ತೀನಿ ಅಂತ ಒಂದು ಮಾತಾರ ಬರ್ಬೇಕು. ಏನೂ ಇಲ್ಲಲ್ಲ, ತಿಳ್ಕೊಂಬಿಡು ನೀನಲ್ಲಿ. ಆಮೇಲೆ ನನಗೆ ನಿನ್ನ ಮುಂದೆ ಹೇಳಿದ್ರೆ ಏನಂತೀಯ ಏನಪ್ಪ? ಏನವ? ಊರ ಮಾತಾಡಿ ಬರಾತಿದ್ವಲ್ಲ, ಯಾವನಪ್ಪ ಅವನ ಹೆಸರು ನನಗಷ್ಟು ಗೊತ್ತಿಲ್ಲ. ಅವ್ನು ಯಾರಂತೂ ನಾ ಕೇಳಕ್ಕೆ ಹೋಗ್ಲಿಲ್ಲ ಬಿಡು. ಅವ ಏನಂದ ಗೊತ್ತನ? ಇಲ್ರಿ ಊರಾಗ ಹಂಗಿತ್ತಕಿದು ಅದ ನೆವಾಸೆ ಮಾಡ್ಕೊಂಡು ಹೊಕ್ಕೊಂಡಾಳ, ಇಲ್ಲೇ ಬರಬ್ಬರಿ ಇಲ್ರಿ ಈಕಿ, ಕೈ ಬಿಟ್ಬಿಡ್ರಿ ಅಂತೇಳಿ ಅಂತ ಅಂದಪ್ಪ. ನಾ ಬೇರೆ ಮನೆ ಮಾಡ್ಬೇಕು ಅಂತ ಅನ್ನೋದು ಏನಾರ ಅಲ್ಲಿ ಹೋಗಿ ಮಾತಾಡಿರ್ಬೇಕು ಐಕ್ ಯಾರ್ದಾರ ಮುಂದೆ. ಅವಂಗೂ ಸುದ್ದಿ ಗೊತ್ತಾಗಿರ್ತದ. ಬೇರೆ ಮನೆ ಮಾಡ್ಕೊಂಡು ಹಂಗೆ ಮಾಡಿ ಮನೆ ಒಳಗೆ ಹೋಗಿಸ್ಕೋಬೇಕು ಅಂತ ಅದಾಳ ಹುಡುಗಿದ. ಅಷ್ಟೊಂದು ನಡ್ತಿದಿಲ್ರಿ, ತಲೆ ಕೆಡಿಸ್ಕೋಬೇಡ್ರಿ, ಬಿಟ್ಬಿಟ್ಟು ಯಾರ್ದಾರ ಬೇರೆ ಲಗ್ನ ಆಗ್ರಿ, ನೀವು ನಿಮ್ಮ ಮಗ್ ಮಾಡ್ರಿ, ಬೇಕಾದ್ರೆ ನೋಡ್ರಿ ನೀವು ಬಿಡುಗಡೆ ಮಾಡ್ಕೊಂಡ ತಕ್ಷಣ ಬೇಕಾರೆ ಇನ್ನೊಂದು ಮಾಡ್ಕೊಲಿಲ್ಲ ಅಂದ್ರೆ ನೋಡ್ರಿ ಬೇಕಾರೆ ಅಂತಂದಪ್ಪ. ಅದೇ ಕಾರಣಕ್ಕೆ ಬಂದಿಲ್ಲದಾಳ್ರಿ, 10 ಹೊಂಟ್ರ ಅಲ್ಲಿ ಇಲ್ಲಿ ಬೆಟ್ಟಕರ ಅಂತೆಲ್ಲ ಅಂದ. ಅವ್ವ ಏನು ಹೇಳಕತ್ತೀವ? ಅತ್ತಿ ನನಗೇನೋ ಹಂಗೆ ಅನ್ಸಲ್ಲಪ್ಪ. ಅಲ್ಲತ್ತಿ ಹಂಗೆ ಇದ್ದಿತ್ತಂದ್ರೆ ಮಾವನ್ ಮದುವೆ ಮಾಡ್ಕೋತೀನಿ ಅಂತ ಮಾವನ್ ಹಿಂದೆ ಯಾಕೆ ಕೊಡ್ ಬರ್ತಿದ್ಲ ಆಕಿ? ಅತ್ತಿಗೆತ್ತಿ ಯಾವ ಏನೋ ಕೆಲ್ಸಕ್ಕೆ ಬರೋದು ಹೇಳಿರ್ಬೇಕು. ಮಾವನ ಮದುವೆ ಮಾಡ್ಕೋತೀನಿ ಅಂತ ಮಾವನ ಜೊತೆಗೆ ಯಾಕೆ ಬರ್ತಿದ್ರು? ಅಲ್ಲೇ ಊರಾಗ ಐತಲ್ಲ ಅಂತ ಸುಮ್ಮನೆ ಇರ್ತಿದ್ರು. ಯವ್ವೋ ದೇವ್ರ, ಇದನ್ನ ಏನು ಮಾಡ್ಲವ ಹೆಣ್ಣಿನ ಅಂತ ತಗ ಬಾಯಿ ಮುಚ್ಚಲ್ಲವ ಇದು. ಹೌದವ, ಹಂಗಿದ್ರೆ ನನ್ನ ಯಾಕೆ ಮದುವೆ ಮಾಡ್ಕೊತಿದ್ಲು? ಅಲ್ಲ ಆಕಿಗೆ ಇರಾಕೆ ಇಷ್ಟ ಇಲ್ಲ, ಜಗಳ ಮಾಡತ್ತಾಳ, ಎಲ್ಲ ಒಪ್ಕೋತೇನೆ. ಆದ್ರೆ ಬ್ಯಾರೆ ಇಂಥವೆಲ್ಲ ಅದಾವು ಅಂದ್ರೆ ಸ್ವಲ್ಪ ನಂಬಕ್ಕಾಗಲ್ಲವ. ನಂಬೇಡಪ್ಪ ನಂಬೇಡ. ಏನು ನೀನೇ ಹೇಳ್ತೀನಲ್ಲ, ಹೋಗಿ ಹೋಗಿ ನನಗೆ ಬುದ್ಧಿಲ್ಲ. ಏನ ನನಗೆ ಅನ್ಸಿದ್ದು ಹೇಳಿದೆ. ಆತೀಗ ಏನು ಮಾಡೋದೀಗ? ಏನು ಮಾಡಕ್ಕಿರೈತಿ? ನೀ ಒಬ್ಬ ಗಟ್ಟಾಗ ನಿನಗೆ ಎಲ್ಲಾರ ಬೆಟ್ಟಾಗಿ ಅಕಸ್ಮಾತ್ ನೀನು ಅಂತೆಲ್ಲ ಬಂದು ಬೇರೆ ಮನೆ ಮಾಡ್ತೀಯ, ಇದು ಬೇರೆ ಮದುವೆ ಮಾಡ್ಕೊತೀಯ, ನನ್ನ ಕೈ ಬಿಡ್ತೀಯ, ಹಂಗೆ ಮಾಡಬೇಡ, ನಾ ಇಬ್ರು ಜೊತೆಯಾಗಿರೋಣ ಅಂತ ಏನಾರ ಅಂದ್ಲು, ನೀ ಮಾತ್ರ ಮಳ್ಳಾಬೇಡ ನೋಡ. ನಾ ಹೇಳಾಕತ್ತೇನೆ, ಆಕಿ ಬಂದು ಇದ ಮನ್ಯಾಗ ನೆಟ್ಟಗೆ ಬಾಳೆ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಅಷ್ಟಕ್ಕೆ ಕ್ಷಮಿಸ್ತೇನವ. ಈ ಬ್ಯಾರೆ ಮನೆ ಮಾಡ್ತೇನೆ ಅಂದ್ರೆ ನಾ ಕ್ಷಮಿಸಲ್ಲತ್ತ. ಏನ ಇದ ಮನೆಗೆ ಬಂದಿರ್ತೀನಿ ಅಂದ್ರೆ ಹ್ಞೂ ಅಂತೀಯ? ಅಲ್ಲ ಒಂದ್ಸಲ ಬೇರೆ ಆಗ್ಬೇಕಂತ ಆಸೆ ಬಂದಮೇಲೆ ಬೇರೆ ಆಗತ್ತಾರಲ್ಲ ಅವರು. ನಾ ಹೇಳೋದಾದ್ರೆ ಬೇಡ ಬೇಡ ಬಿಟ್ಟೇ ಬಿಡು ಅಂತೀನಿ ನಾನು. ಬೇಡವಾ, ಬೇಡ ಬೇಡ ಬಿಟ್ಟೇ ಬಿಡು ಅಂದ್ರೆ ಏನು ಅದ ಅರ್ಥ? ಬೇಡ, ಹಂಗೆ ಬಿಡೋದಿಲ್ಲ, ಬೇಡ. ನೋಡಂತಲಿ ಆಕೆಯಾಗೆ ಯಾವಾಗಾರ ಭೇಟಿಯಾಗಿ ಮಾತಾಡ್ತಾಳ ಏನೋ ನೋಡೋಣ. ಅಲ್ಲಿ ಮಟ್ಟ ನಾನಂತರೂ ಈಗ ಒಂದ್ಸಲ ಆಕಿ ಮುಂದೆ ಹೋಗಿ ಮಾತಾಡಿ ಆಗೈತಿ. ಇನ್ನೇನಿದ್ರು ಆಕಿ ಪಾಳೆ ಆಕೆ ಬಂದು ಮಾತಾಡ್ಬೇಕು. ಅಲ್ಲಿವರೆಗೂ ಇದು ಡೈವರ್ಸ್ ಆದ್ರೂ ಚಿಂತಿಲ್ಲ, ನಾ ಮಾತಾಡಲ್ಲ. ಓ ಹೌದಾ? ಸರಿ ಹಂಗ ಮಾಡ್ಲಾ.
ಖುಷಿ 1+2 ಏನ ಸುಮ ಯಾವಾಗಲೂ ಓದ್ತಾ ಇರೋದಾ? ನಾನು ಈ ಊರಿಗೆ ಬಂದಿದ್ದೆ ಓದಕ್ಕಲ್ಲ. ಈ ಕಡೆ ತಿರುಗು 1 ಮಿನಿಟ್. ಹೇಳಕ್ಕೇನೈತಿ? ಅದು ಆ, ಆ, ಖುಷಿ, ನಿನ್ನ ಹತ್ರ ಒಂದು ಮಾತು ಕೇಳಬೇಕಿತ್ತ. ಹೌದು, ನಾನು ನಿನ್ನ ಹತ್ರ ಕೇಳಬೇಕು. ಇವತ್ತು ಕಾಲೇಜ್ನಾಗ ಯಾವುದೋ ಹುಡುಗನ ಜೊತೆ ಮಾತಾಡ್ಕೊಂಡು ನಿಂತಿದ್ದಲ್ಲ, ಅಲ್ಲ ಪ್ಯೂರ್ಲಿ ನಿನ್ನ ಪರ್ಸ್ನಲ್ ಆದರೆ ನನ್ನ ಹತ್ರ ಏನು ಹೇಳಕ್ಕೆ ಹೋಗ್ಬೇಡ. ಅಂದ್ರೆ ನಾ ಏನಂದೆ ಅಂದ್ರೆ, ಯಾರು ಒಂಥರ ಭಾಳ ಇದು ಮಾಡಕತ್ತಿದ್ನಪ್ಪ ಅವನು. ಒಂಥರ ಹೆಂಗಂದ್ರೆ ಆ, ಮ್, ಇದು ಏನೋ ಭಾಳ ಬೇಡ್ಕೊಂಡಂಗೆ ಅನ್ಸಕತ್ತಿತ್ತು. ಅದಕ್ಕೆ ಯಾಕೆ ಏನಾರ ಅನ್ನ ಅಂತ ಅಷ್ಟೆ. ಅಯ್ಯೋ ಅದು ಬಿಡ, ಅವನೊಬ್ಬ ಮೆಂಟ್ಲಾ ಸತೀಶ್ ಅಂತೇಳಿ, ನೀ ನೋಡಿಯಲ್ಲ, ಇದು ಮೆಕ್ಯಾನಿಕಲ್ ಅದ್ರಾಗದಾನ ಅವನು. ನಾನು ನಿನ್ನ ಮದುವೆ ಮಾಡ್ಕೋತೀನಿ, ಇಷ್ಟಪಡ್ತಾ ಇದೀನಿ, ನನಗೆ ನೀನಂದ್ರೆ ಇಷ್ಟ, ಹಂಗೆ ಹಿಂಗೆ, ಅಯ್ಯೋ ವೆರಿ ಫೋರ್ಸ್ಫುಲಿ. ಹೌದಾ? ಯಾಕೆ ನಿಂಗೆ ಅವನಂದ್ರೆ ಇಷ್ಟ ಇಲ್ಲನ? ಅಯ್ಯೋ ನಂಗೆ ಇಷ್ಟ ಇಲ್ಲ ಅನ್ನೋದಕ್ಕಿಂತ ನಂಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ಅಂದರೆ ನನಗೆ ಹೆಂಗಿರ್ಬೇಕು ಅಂದರೆ ವೆಲ್ ಸೆಟಲ್ಡ್ ಆಗಿರಬೇಕು, ಜಾಸ್ತಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸ್ಟ್ರಾಂಗ್ ಆಗಿರ್ಬೇಕು, ಮತ್ತು ಇದು ಏನದು ಈ ರಿಚ್ ಅನ್ನೋದಕ್ಕಿಂತ ಒಂಥರ ನಿಮ್ದೈತಲ್ಲ ಜಾಯಿಂಟ್ ಫ್ಯಾಮಿಲಿ, ಆ ಥರ ಇರಬೇಕು ಅಂತ ಇಷ್ಟ. ಓ ಹೌದಾ, ಸರಿ ನಿಂಗೊಂದು ವಿಷಯ ಹೇಳಬೇಕಿತ್ತು. ಏನು? ನೀ ಮೊನ್ನೆ 4 ಡೇಸ್ ಊರಿಗೆ ಹೋಗಿದ್ದೆಲ್ಲ, ಆವಾಗ ನಿಮ್ಮ ಮಾವನ ಮಗ ಅದೇ ಮನೋಜ್ ಫೋನ್ ಮಾಡಿದ್ರು. ಅವ್ರು ನೀನು ಹೋಗಿ ಅವರು ಹೋಗಿ ಒಂದು 2 ಡೇಸ್ಗೆ ಅವ್ರು ವಾಪಸ್ ಬಂದರು. ಏನು ಇದಕ್ಕಿದ್ದಂಗೆ ಮರ್ಯಾದೆ ಜಾಸ್ತಿ ಆಗ್ಬಿಟ್ಟತಿ. ಅದು ಹಾಗೆ, ಅದು ಬಂದರು. ಅವರು ಮೊನ್ನೆ ನನಗೆ ಪ್ರಪೋಸ್ ಮಾಡಿದ್ನ. ಅಲ್ಲ, ಇವನ್ ಮನಸ್ಸಿನಾಗ ಹಂಗಾರ ನನ್ನ ಬಗ್ಗೆ ಯಾವ ಪ್ರೀತಿನೂ ಇಲ್ಲ. ನಾನೆಲ್ಲ ನನಗೆ ಕಾಡ್ಸಕ್ಕೆ ಹೇಳತ್ತಾನ ಅಂತ ಮಾಡಿದ್ದೆ. ಹೋಗ್ಲಿ ಬಿಡ, ನಮ್ಮಪ್ಪನ ಅವ್ರ ತಂಗಿಗೆ ಅವ್ರಿಗೆ ಅಣ್ಣ ತಂಗಿ ಅನ್ನೋ ಪ್ರೀತಿನೇ ಉಳ್ಕೊಂಡಿಲ್ಲ. ಇನ್ನು ಇವರು ನನ್ನ ಪ್ರೀತಿ ಅಲ್ಲ, ನಾನು ಯಾಕೆ ಹಿಂಗೆ ಹುಚ್ಚರಂಗೆ ಆಸೆ ಪಡತ್ತೇನೆ ದೇವ್ರಿಗೆ ಹೋಗುತ್ತಾಗ. ಅಲ್ಲ, ಅವನಿಗೆ ಯಾವತ್ತೂ ನನ್ನ ಕಡೆ ಆ ಥರ ದೃಷ್ಟಿಯಿಂದ ನೋಡೇ ಇಲ್ಲ. ನಾನು ಯಾಕೆ ಹಿಂಗೆ ಅನ್ಕೊಳಕತ್ತೀನಿ? ಬೇಡಪ್ಪ, ನಾವು ಓದ್ಬೇಕು, ಒಂದು ಏನಾರು ಸಾಧಿಸ್ಬೇಕು. ಹೋಗ್ಲಿ, ನನಗೆ ಮನಸ್ಸಿನಾಗ ಇಲ್ಲದನ್ನು ನಾನು ಯಾಕೆ ಹುಟ್ಟಾಕೋಬೇಕು? ನೀನೇನಂದಿ? ಅನ್ನಕ್ಕೇನೈತಿ? ಒಪ್ಕೊಂಡೆ. ಹೌದಾ, ಒಳ್ಳೇದು, ಖುಷಿ ಆಯ್ತು ಕೇಳಿ. ಆದರೆ ನನ್ನ ಮುಂದೆ ಹೇಳೇ ಇಲ್ಲ ಅವನು. ನೀನೆಲ್ಲಿದ್ದೆ? ಇದ್ದಿದ್ದಿಲ್ಲಲ್ಲ. ಆಮೇಲೆ ಅವ್ರ ಫ್ಯಾಮ್ಲಿಗೂ ನಿಮ್ಮ ಫ್ಯಾಮ್ಲಿಗೆ ಏನೋ ಇತ್ತಿತ್ತಾಗ ಸ್ವಲ್ಪ ಆಗಿ ಅಲ್ದಂತಲ್ಲ, ಹಾಗಾಗಿ ಫೋನು ಮಾಡಲಿಲ್ಲ ಅವ್ನು ನಿಮ್ಗೆ. ಬೆಟ್ಟಾದರೆ ಹೇಳ್ಬೋದು. ಅದೇ ಮನೆಗೆ ಹೋಗಿದ್ದಾನೆ, ಮದುವೆ ವಿಚಾರ ಮಾತಾಡ್ಕೊಂಡು ಬರೋಕ್ಕಂತಾನೆ. ಆ್ಯಕ್ಚುಲಿ ಬರ್ತಾ ಅದನೀಗ, ಅದಕ್ಕೆ ಹಾಸ್ಟೆಲ್ಗೆ ಬರೋಕ್ಕೆ ಹೇಳೇನಿ. ಇಲ್ಲ, ನೀವು ಹೊರಗೆಲ್ಲರೂ ಹೋಗಿ ಮಾತಾಡ್ರಿ ಸುಮಾ, ನನಗಿಲ್ಲಿ ನೀವು ಮಾತಾಡೋದು ಇಷ್ಟ ಇಲ್ಲ. ಯಾಕೆ ಖುಷಿ, ಏನಾಯ್ತು? ಅಲ್ಲ, ನೀನು ಅವನು ಒಂದೇ ಫ್ಯಾಮ್ಲಿ, ಇರಲಿ, ಅವ್ರವ್ರಿಗಾಗಿ ಬರಲ್ಲ ಅಂದರೂ ನಿಮಗೇನು ಪ್ರಾಬ್ಲಮ್ಸ್ ಇಲ್ಲಲ್ಲ, ಇಲ್ಲೇ ಮಾತಾಡೋಣ 3 ಜನ ಅಂತ ಕರೆಸ್ದೆ. ನೀನು ನೋಡಿದ್ರೆ ಹೊರಗೆ ಹೋಗಿ ಮಾತಾಡಂತಿಲ್ಲ. ಹೊರಗೆ ಹೋಗಿ ಎಲ್ಲಿ ಮಾತಾಡೋಣ? ಇರಲಿ ಬಿಡೆ, ಇಲ್ಲೇ ಮಾತಾಡ್ತೀವಿ. ಇನ್ನು ಹೊರಗೆ ಹೋಗಿ ಅನ್ನೋದ್ರಾಗ ಉಪಯೋಗ ಇಲ್ಲ. ಎಷ್ಟೇ ಆದರೂ ಅವಳ ರೂಮೇ ಇದು, ಅವಳು ಕರೆದ್ಮೇಲೆ ನಾನು ಇಲ್ಲಿ ಬಂದನಿ. ಈಗ ಹಾಕಿನ ಹೊರಗೆ ಹೋಗಂದ್ರೆ ಸರಿ ಆತ. ಸುಮಾ, ಮನೋಜ್ ಬಂದು ಏನಾಯ್ತು? ಓ ಮನೋಜ್, ನೀನೇನು ಪ್ರಪೋಸ್ ಮಾಡ್ದಂತೆ? ಕಂಗ್ರಾಟ್ಸ್. ನನ್ನ ಹತ್ರ ಹೇಳಲೇ ಇಲ್ಲ. ಇರಲಿ ಬಿಡ್ರಿ, ನೀವು ನಿಮ್ಮ ವಿಷಯ ನನ್ನ ಹತ್ರಕ್ಕೆ ಯಾಕೆ ಹೇಳ್ತೀರಿ? ಒಳ್ಳೇದಾಗಲಿ. ಅದು ಹೇಳ್ಬೇಕಂದೆ ನಾ ಮತ್ತೆ ಫೋನ್ ಮಾಡೋದು, ನಿಮ್ಮಪ್ಪ ಎಬ್ಸೋದು, ಮತ್ತೆ ಒದರಾಡೋದು ಯಾಕೆ ಬೇಕು? ಅದಕ್ಕೆ ಆರಾಮ್ ಇಲ್ಲೇ ಕಾಲೇಜಿಗೆ ಬಂದಾಗ ಹೇಳೋಣ ಅಂತ ಸುಮ್ಮನಾದೆ. ಅದು ಅಲ್ಲದೆ ನಿನ್ನ ಹತ್ರ ನೆಟ್ಟು ಫೋನು ಇಲ್ಲ. ಆಯ್ತಲ್ಲ, ಐತಿ ಸೆಕೆಂಡ್ ಹ್ಯಾಂಡ್, ಒಂದ್ಸಲ ರಿಂಗ್ ಆಕತಿ, ಒಂದ್ಸಲ ರಿಂಗ್ ಆಗಲ್ಲ. ಅಯ್ಯೋ ದೇವ್ರೆ, ಆ ಫೋನಿಂದು ಸುದ್ದಿ ಯಾತ್ಗೂ ಬೇಡ ಹೋಗತ್ತಾಗ. ಒಂದು ಸ್ವಲ್ಪ ನೆಟ್ ಇಟ್ಕೊಳಕ್ಕಾಗಲ್ಲನ? ಇಲ್ಲ ಹೋಲಿ ಒಂದು ಹೊಸ ಫೋನ್ ತೊಗೊಳಕ್ಕಾಗಲ್ಲನ? ಆ ಫೋನ್ ಸರಿ ಇಲ್ಲ, ಅದ್ರಾಗೆ ಫೋನ್ ಮಾಡಂತೀಯವ. ಅಯ್ಯೋ ಏನ್ ಮಾಡ್ಬೇಕು? ನಾ ನಿಮ್ಮ ಸೌಕರ್ಯ? ಅಯ್ಯೋ ಹೋಲ್ ಬಿಡು, ಇಷ್ಟಕ್ಕೆ ನನಗೇನು ಅವಶ್ಯಕತೆ ಐತಪ್ಪ? ತಂದೆ ನನಗೆ ಹೇಳಾರ ಏನಾಗಬೇಕಾಗೈತಿ, ಬಿಡು ಹೋಲತ್ತ. ಅಯ್ಯೋ ಈಗ ಅದು ಬಿಡ್ರಿ, ಏನಾತೀಗ? ಮನೆಗೆ ಹೋಗಿ ಮಾತಾಡಿದಲ್ಲ, ಏನಾಯ್ತು? ಮನೆಗೆ ಹೋಗಿ ಮಾತಾಡಿದೆ, ಆದರೆ ಒಂದು ಪ್ರಾಬ್ಲಮ್ ಆಗೈತಿ. ನಿಮ್ಮಪ್ಪ ನಿಮ್ಮವ್ವ ಇಬ್ಬರನ್ನೂ ಕರ್ಕೊಂಡು ನಮ್ಮ ಮನೆಗೆ ಬರೋಕ್ಕಾಗತ್ತ? ಏನ? ಅವ್ರಿಬ್ಬರನ್ನೂ ಕರ್ಕೊಂಡು ಬರೋಕ್ಕಾಗಲ್ಲ. ಒಬ್ರ ಮಕ್ಕ ಒಬ್ರು ನೋಡಲ್ಲ ಅವರು. ಕರ್ಕೊಂಡು ಬರೋಕ್ಕಾಗಲ್ಲ. ಅಪ್ಪ ಅವ್ವ ಡೈವರ್ಸ್ ತೊಗೊಂಡಾರ ಅಂತ ಹೇಳೇನೋ ಹೇಳಿಲ್ಲ ಇವನು. ಹೇಳಿದ್ರೆ ಮಾತ್ರ ಇವ್ರ ಅಜ್ಜ ಅದನಲ್ಲ, ಇವ್ರ ಅಜ್ಜ ಒಪ್ಪೋದು ಕಷ್ಟ. ಅದು ನಿಮ್ಮಪ್ಪ ನಿಮ್ಮವ್ವ ಇಬ್ಬರು ಡೈವರ್ಸ್ ತೊಗೊಂಡಾರ ಅಂತ ಹೇಳಿದೆ. ಅಲ್ಲಿವರೆಗೂ ಹ್ಞೂ ಅಂದಿದ್ರು. ಆ ಡೈವರ್ಸ್ ತೊಗೊಂಡಾರ ಅಂದಮೇಲೆ ನಮ್ಮ ಅಜ್ಜ ಒಪ್ಪವಲ್ರು. ನಾನು ಏನು ಮಾಡಲಿ? ಒಪ್ಪುವಲ್ರು? ಅಲ್ಲ, ಅವ್ರು ಡೈವರ್ಸ್ ತೊಗೊಂಡ್ರೆ ನಮ್ಗೇನು ಸಂಬಂಧ?
ಅದು ನಮ್ಮ ಊರ ಕಡೆ ಒಂದು ಗಾದಿ ಮಾತೈತಿ ಸುಮಾ. ಏನಂದ್ರೆ ತಾಯಿ ಅಂತ ಮಗಳು ನೂಲಂತ ಸೀರಿ ಅಂತ. ಅಂದ್ರೆ ಹೆಂಗಂದ್ರೆ ನಮ್ಮೂರ ಕಡೆ ಏನು ಗಾದಿ ಮಾತದ ಅಂದ್ರೆ ತಾಯಿ ಡೈವರ್ಸ್ ತಗೊಂಡಾಳ, ಮಗಳು ತಗೋತಾಳ ಏನೋ, ಮಗಳು ಹೆಂಗೋ ಏನೋ ಅನ್ನೋದೇ ಎಲ್ಲರ ತಲೆಗೂ ಬರೋದು. ಹೌದಾ? ಹಾ ಎಂತ ಚೀಪ್ ಮೆಂಟಾಲಿಟಿ ನಿಮ್ಮ ಫ್ಯಾಮಿಲಿ ಅವ್ರದ್ದು. ಚೀಚಿ ಅಲ್ಲ, ಅದು ನನ್ನ ತಾಯಿ ಡೈವರ್ಸ್ ತಗೊಂಡಿರೋದಕ್ಕೂ ನನಗೂ ಏನು ಸಂಬಂಧ? ಅದಕ್ಕೆ ಯಾಕೆ ಇವರು ನಾನು ರಿಜೆಕ್ಟ್ ಮಾಡಬೇಕಿತ್ತು? ಅಲ್ಲ, ಬೇಡ ಅಂದ್ರೆ ಬೇಡ ಅಷ್ಟೇ, ಮತ್ತೇನಿಲ್ಲ. ಆದರೆ ಈ ಥರ ಮಾತಾಡಿದ ಮಾತ್ರ ನಂಗೆ ಇಷ್ಟ ಆಗಲಿಲ್ಲ. 10 ಬೆಂಕಿ. ಅಲ್ಲ, ಹಂಗೆ ಚೀಪ್ ಮೆಂಟಾಲಿಟಿ ಅದು ಅಂತೆಲ್ಲ ಅನ್ಬೇಡ. ಅವ್ರು ಹಂಗೇನು ಚೀಪ್ ಮೆಂಟಾಲಿಟಿ ಇರಲ್ಲಪ್ಪ, ಒಳ್ಳೆ ಫ್ಯಾಮ್ಲಿಯವರೇ. ಅದು ನಮ್ಮ ಕಡೆ ಈ ಥರ ಅಂದರೆ ಹಳ್ಳ್ಯಾಗ ಉತ್ತರ ಭಾಳ ಕೊಡ್ಬೇಕಾಗ್ತೈತಲ್ಲ, ಅದಕ್ಕೆ ಹಿಂಗೆ ಡೈವರ್ಸ್ ತೊಗೊಂಡಾರ ಅಂದರೆ ಏನು ಅರ್ಥ, ಎದಕ್ಕೆ ತೊಗೊಂಡ್ರು ಏನು ಅಂತ ನೂರೆಂಟು ಪ್ರಶ್ನೆ. ನಾನು ಅದಕ್ಕೆ ಎಲ್ಲದಕ್ಕೂ ಏನು ಉತ್ತರ ಕೊಡ್ಬೇಕು? ಹೌದು, ಅವ್ರು ಯಾವ ಕಾರಣಕ್ಕೆ ಡೈವರ್ಸ್ ತೊಗೊಂಡ್ರು? ಡೈವರ್ಸ್ ತಗೊಳಕ್ಕೇನು 108 ರೀಸನ್. ಅವ್ರಿಗೊಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ, ಒಬ್ರಿಗೊಬ್ರಿಗೆ ಏನಾರ ಬೇಜಾರಾಗಿರ್ಬೋದು, ಅಥವಾ ಅವ್ರು ಮಾಡೋದು ಇವ್ರಿಗೆ ಸರಿಯಾಗಿರಲ್ಲ, ಇವ್ರು ಮಾಡೋದು ಅವ್ರಿಗೆ ಸರಿಯಾಗಿರಲ್ಲ. ಆಮೇಲೆ ಇಲ್ಲ ಯಾವ್ದಾರ ಫ್ಯಾಮಿಲಿ ಇಶ್ಯೂ ಏನಾರ ಬಂದಿರ್ಬೋದು. ಅವ್ರು ನನಗೆ ಇಂಥದೇ ರೀಸನ್ ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ತಾರಂತ ಮಾಡಿಯೇನ? ಏನು ಹೇಳಿಲ್ಲ. ಅಲ್ಲ, ಹಿಂಗಂದ್ರೆ ಹೆಂಗೀಗ? ಈಗ ಏನು ಮಾಡೋದು ಹೇಳಂಗಾರೆ ನೀನೇ ನೋಡೋಣ. ಒಂದ್ಸಲ ನೀನು ಮನೆಗೆ ಬರ್ತೀಯಾ? ನಾನು ನೀನು ಸೇರಿ ಮಾತಾಡಿ ಒಪ್ಸನಂತೆ. ನಾನು ಬರ್ಬೇಕಾ? ಅಲ್ಲ, ಅವರು ನಾನು ಬಂದರೆ ಒಪ್ಕೊಂತಾರಂತೀರಾ? ಇಲ್ಲ ಬೈದು ಬಿಟ್ರೆ ಏನು ಮಾಡಲಿ? ಸ್ವಲ್ಪ ದಿನ ಹೋಗ್ಲಿ ತಡಿ ಹಂಗಾರೆ. ನಾನೇನು ಮಾತಾಡ್ಕೊಂಡು ಬಂದಿರೋದು ಇವತ್ತು, ಮತ್ತೆ ಈಗ ಹೋಗಿ ಬೆನ್ ಬಿದ್ರೆ ಅವ್ರು ಒಪ್ಕೊಳ್ಳಲ್ಲ. ಅದಕ್ಕೆ ಏನು ಮಾಡೋಣ, ಸ್ವಲ್ಪ ದಿನ ಬಿಟ್ಟೆ ಇಬ್ರು ಹೋಗಿ ಬರೋಣ ಅಂತ ಏನಂತ. ಈಗ ಎಕ್ಸಾಮ್ಸ್ ಅದು, ಲಾಸ್ಟ್ ಎಕ್ಸಾಮ್ ಇದು ಮುಗಿಲಿ, 1 ವೀಕ್ ಆದ್ಮೇಲೆ ಹೋಗಿ ಬರೋಣ ಅಂತ ಏನಂತಿ. ಎಲ್ಲ ಆಗಿದ್ದು ನಿನ್ನಿಂದ ನಾನು ನೋಡಿ ಖುಷಿ. ಏನ? ನನ್ನಿಂದನ? ನಾ ಏನು ಮಾಡಿದೆ? ನಮ್ಮ ಅವ್ವಗ ನಿನ್ನ ಸುಸಿ ಮಾಡ್ಕೋಬೇಕಂತ ಭಾಳ ಐತಿತ್ತಲ್ಲ ಆಗ, ಗೊತ್ತನ? ಮದ್ವೆ ವಿಷಯ ಮಾತಾಡಿದ್ರೆ ಸಾಕು, ನಮ್ಮ ಅಣ್ಣನ ಮಗಳು ನಮ್ಮ ಅಣ್ಣನ ಮಗಳು ನಮ್ಮ ಅಣ್ಣನ ಮಗಳು ನಮ್ಮ ಅಣ್ಣನ ಮಗಳು ಅಂತಾಳ. ನಾ ಹೇಳಿದ್ರೆ ಕೇಳಂಗಿಲ್ಲ. ನನಗೆ ಆಕಿಗಾತು ನನಗಾತು ಮನಸ್ನಾಗ ಹಂಗಿಲ್ಲ, ಬೇಡ ಅಂತೇಳಿ. ನೀನು ಖುಷಿ ನನಗೊಂದು ಹೆಲ್ಪ್ ಮಾಡ್ಬೇಕೀಗ. ಆತು, ನಿಂಗೆ ಬೇಜಾರಾಗಬೇಡ. ನೀನು ಒಂದು ಮಾತು ನಮ್ಮ ಅವ್ಗೆ ಹೇಳು, ಅವ್ನು ಯಾವ್ದು ಇಷ್ಟಪಡ್ತಾನೆ ಅದನ್ನ ಮದುವೆ ಮಾಡ್ಸತ್ತಿ, ನೀ ಯಾಕೆ ನನ್ನ ವಿಚಾರ ತೆಗಿತಿ ನಡುಕ ಅಂತ ಕೇಳು. ಮಾವ, ನಾನು ಯಾವತ್ತಾರ ಬಂದು, ಅಲ್ಲ ನಾನು ನಿಮ್ಮ ಮನೆಗೇ ಬಂದಿಲ್ಲ, ಹೌದಾ? ಒಂದೇದ್ದು ನಿನಗೆ ಯಾವತ್ತಾರ ಬಂದು ನೀನು ಮದುವೆ ಮಾಡ್ಕೊತೀನಿ ಅಂತ ಹೇಳೇನೆ? ಏನು ಅತ್ತಿ ಮುಂದೆ ಹೋಗಿ ನಾನು ನಿನ್ನ ಮಗನ್ನೇ ಮದುವೆ ಮಾಡ್ಕೊತೀನಿ ಅಂತ ಏನಾರ ಹೇಳೇನೆ? ಇಲ್ಲ. ಯಾಕೆ ನಾನು ಯಾಕೆ ಹೋಗಿ ಮಾತಾಡ್ಬೇಕು? ನಿಮಗೆ ಬೇಕಾದ್ರೆ ನೀವು ಹೋಗಿ ಮಾತಾಡ್ಕೊಡ್ರಿ, ಬೇಡ ಅಂದರೆ ಬಿಡ್ರಿ. ಇಷ್ಟಕ್ಕೂ ನಾನು ಇಲ್ಲಿ ಬಂದಿರೋ ಓದಾಕ, ಮದ್ವೆ ಮಾಡಿಸೋ ಕೆಲಸ ಮಾಡೋಕ್ಕಲ್ಲ. ಏನು ನಡಕ್ ಮಾತಾಡಿ ಇಲ್ಲಿ ಇರಂದ್ರೆ ಇರ್ತೀನಿ, ರೂಮ್ ಖಾಲಿ ಮಾಡಂದ್ರೆ ಮಾಡಿ, ಬೇರೆ ಕಡೆ ಎಲ್ಲಾರ ನೋಡ್ಕೊತೀನಿ. ಅದನ್ನು ಬಿಟ್ಟು ನಡಕ ಇದು ಮದುವೆ ಮಾಡ್ಸೋ ಕೆಲಸ ನನಗೆ ಬೇಕಾಗಿಲ್ಲ. ಬೇಕಂದ್ರೆ ನೀನೇ ನಿನ್ನ ಇಷ್ಟಪಟ್ಟಿರೋ ಹುಡುಗಿ ಸಲ ಮಾತಾಡ್ಕೊಂಡು ಮದುವೆ ಮಾಡ್ಕೊ. ಯಾಕೆ ಅವ್ರಿಗೆ ಒಪ್ಕೊ ಇವ್ರಿಗೆ ಒಪ್ಕೊ ಅಂತ ಹೇಳೋ ಕೆಲಸ ನನಗೇನೈತಿ? ನಾನು ಯಾರನ್ನೂ ಮದುವೆ ಮಾಡ್ಕೊತೇನಂತೂ ಹೇಳಿಲ್ಲ, ಮಾಡ್ಕೊಳ್ಳಲ್ಲ ಅಂತೂ ಹೇಳಂಗಿಲ್ಲ. ಏನು ನಾ ಹೇಳತ್ತೀನಿ, ಈ ವಿಚಾರಕ್ಕೆ ನನಗೆ ಸಂಬಂಧ ಇಲ್ಲ. ಇನ್ನೊಂದ್ಸಲ ನನ್ನ ಏನಾರ ನಿನ್ನಿಂದನೇ ಹಿಂಗಾತು ಅಂತಂದ್ರೆ ಮತ್ತೆ ಸರಿ ಇರಂಗಿಲ್ಲ. ಇದು ಖುಷಿ ಎದಕ್ಕೆ ಬೇಜಾರಕ್ಕೆ ಬಿಡ? ಬೇಜಾರೇನಿಲ್ಲ ನೋಡು ಸುಮಾ. ನನಗೆ ಇವನು ಈ ರೀತಿ ಬಂದು ಇಲ್ಲಿ ಮಾತಾಡಿದ್ದೆ ನಂಗೆ ಇಷ್ಟ ಆಗಲಿಲ್ಲ. ಒಂದೇದ್ದು ನಾ ಬೇಡ ಅಂದೆ ನಿನಗೆ. ಆಯ್ತು, ಮಾತಾಡ್ಕೊಂಡಾರ ನೀವು ಮಾತಾಡ್ಕೊರಿ. ನನ್ನಿಂದ ಆಗೈತಿ ಅಂತಾನೆ ಮತ್ತೆ ನಂಗೆ ಸಿಟ್ಟು ಬರಂಗಿಲ್ಲ. ನಾ ಅತ್ತಿ ಮುಂದೆ ಯಾವಾಗ ಹೋಗಿ ನಾನು ನಿನ್ನ ಮಗನ ಮದುವೆ ಮಾಡ್ಕೊತೀನಿ ಅಂತ ಅಂದೇ ಇಲ್ಲ. ನನ್ನ ತಲೆಯಾಗಿರೋದು ಓದ್ಬೇಕನ್ನೋದು ಅಷ್ಟೇ. ಇಷ್ಟಕ್ಕೂ ನೋಡು ಸುಮಾ, ನಾ ಹೇಳ್ತಾ ಇದ್ದೀನಿ ನಿನ್ನ ಒಳ್ಳೇದಕ್ಕೆ. ಮೊದಲು ಓದು, ನಿಂದು ಏನು ಗುರಿ ಐತೆ ಅದನ್ನು ಸಾಧನೆ ಮಾಡ್ಕೊ. ಆಮೇಲೆ ಈ ಮದುವೆ ಗಿದ್ವಿ ಎಲ್ಲ ಏನು ಸುಮ್ಮನೆ ಇಂಥದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡ್ಕೋಬೇಡ. ನೋಡು ನೋಡಿದ್ದೀನಿ ಎಷ್ಟು ಬಾಯ್ ಮಾಡ್ತಾಳ. ಅದು ಆಕಿ ಬೇಜಾರಾತನ. ನೀ ಯಾಕೆ ಹಂಗೆ ಅನ್ನಕೋದಿ? ಇಲ್ಲ ಅಂದ್ರೆ ಅವ್ವ ಬರೇ ಈಕಿ ಸುದ್ದಿನ ತೆಗಿತಾಳ. ಅವನ ಮ್ಯಾಗಿನ ಸಿಟ್ಟಿಗೆ ಪಾಪ ಈಕಿಗೆ ಬೈದ್ಬಿಟ್ಟೆ. ಹೋಗ್ಲಿ ಬಿಡ, ಇನ್ನು ಸ್ವಲ್ಪ ದಿನ ಬಿಟ್ಟು ಮತ್ತೆ ಮಾತಾಡಕ್ಕೆ ಬರ್ತದ.